அனைவருக்கும் வணக்கம். நான் தற்போது பாண்டிச்சேரியில் இருக்கிறேன். ನೋಡಿ ಪಾಂಡಿಚೇರಿ ಏನು ಮುಂಬೈ ಥರ ಇದೆ ಎಲ್ಲ ಫೀಲ್. ಇದು ಮುಂಬೈ ಥರ ಮರೀನ್ ಡ್ರೈವ್ ಐತಲ್ವಾ, ಸೇಮ್ ಅದೇ ಥರ. ಅಲ್ಲಿ ನೆಕ್ಲೆಸ್ ಎಲ್ಲ ಇದೆ, ಅಂದರೆ ಸ್ಟೋನಲ್ಲಿ ನೆಕ್ಲೆಸ್ ಮಾಡಿರ್ತಾರಲ್ಲ. ಆದರೆ ಮುಂಬೈಯಲ್ಲಿ ಈ ಥರ ಎಲ್ಲ ಆಡೋಕ್ಕೂ ಆಗೋದಿಲ್ಲ. ಫುಲ್ ಡೌನ್ ಇದೆ. ಅಲ್ಲಿ ಗಾಂಧಿ ತಾತ, ಇಲ್ಲಿ ಜವಾಹರ್ಲಾಲ್ ನೆಹರು. ಈ ನೆಕ್ಲೆಸ್ ಎಲ್ಲ ಇದು ಮಾಮೂಲಿ ಕಲ್ಲುಗಳಿವೆ, ಸ್ಟೋನ್. ಅದು ಇಡನ್ ಬೀಚ್ ಇರ್ಬೇಕು ಮುಂದೆಗಡೆ ಇರೋದು. ನಾನು ಇನ್ನೂ ಇವಾಗಿನ ಇಲ್ಲಿಗೆ ಬಂದಿರೋದು, ಗೊತ್ತಿಲ್ಲ ಎಲ್ಲ ಯಾವ್ಯಾವ ಬೀಚ್ ಇದೆ ನೋಡ್ತೀನಿ. ಆಮೇಲೆ ಸಾಯಂಕಾಲ ಬಂದು ಬರ್ತೀನಿ. ಇವಾಗ ಎಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಡೋದು. ಬಿಸಿಲು ಅಂದರೆ ಹಿಂಗೆ ಇರಬೇಕು ಬೀಚಲ್ಲಿ, ಮಸ್ತಾಗಿರುತ್ತೆ. ನಮ್ಮೂರ ಕಡೆ ಬರುತ್ತಲ್ಲ ಆ ಥರ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ. ಇದ್ರಾಗ ಎಷ್ಟೇ ಬಿಸಿಲಿರಲಿ ಆರಾಮಾಗಿ ನಿಂತ್ಕೊಬೋದು. ಗಾಂಧಿ ತಾತ ಕೊಂಡಿಟ್ಕೊಂಡಿದ್ದ. ನೋಡಿ ರೋಡೆಲ್ಲ ಎಷ್ಟು ನೀಟಾಗಿದೆ. ರೋಡ್ಗೂ ಒಬ್ಬ ಪೊಲೀಸ್ನ ಹಾಕ್ಬಿಟ್ಟವ್ರೆ. ಎಲ್ಲ ಕಡೆ ಪೊಲೀಸ್ ಯಾಕೆ ಅಂದರೆ ಗೊತ್ತಿಲ್ಲ. ರೋಡಲ್ಲಿ ಹಾಕಿದ್ದಾರೆ, ಏನು ಜಗಳ ಇಲ್ಲ ಆಗಬಾರ್ದು ಅಂತ, ಏನು ಗಲಾಟೆ ಮಾಡ್ಕೊಂಬಿಡ್ತಾರೆ. ಇದೆಲ್ಲ ಕಫೆಗಳು ಇದಾವೆ ಇಲ್ಲಿ ತುಂಬ. ಇದೆಲ್ಲ ಫ್ರೆಂಚ್ ಅವ್ರದ್ದು ಆರ್ಟಿಫಿಷರಲ್ಲಿ ಮಾಡಿರೋ ಅಂಥ ಬಿಲ್ಡಿಂಗ್ಸು. ಇದು ಕಫೆನೋ ಯಾವುದೋ ಇರಬೇಕು, ಪಬ್ಲಿಕ್ಕು ಅಂತ ಏನೋ ಇದೆ. ಕೋರಮಂಡಲ ಕಫೆ ರೆಸ್ಟೋರೆಂಟ್. ಬನ್ನಿ ಹೋಗೋಣ. ಫುಲ್ಲು ಮಾಡ್ಕೊಳ್ಳೋದು. ಪಿಜ್ಜಾ ಎಲ್ಲ ಮಾಡೋದು ಇವರು ಜಾಗ. ಏನು ಜನ ಇಲ್ಲ ಕೋರಮಂಡಲ ಕಫೆಯಲ್ಲಿ ಅಂತ ಅನ್ಕೊಂಡೆ. ಇಲ್ಲಿ ನೋಡಿದರೆ ಒಳಗಡೆ AC ಒಳಗೆ ಎಣ್ಣೆ ಹೊಡ್ಕೊಂಡು ಮಸ್ತಾಗಿ ತಿರ್ಲಾಕ್ ಕುಂತ್ಬಿಟ್ಟಾರೆ ಎಲ್ಲ. ಗಾಯ್ಸ್, ಕೋರಮಂಡಲ್ ಕಫೆಯಲ್ಲಿ ಆರ್ಡ್ರ್ ಮಾಡಿದೆ ಸೀ ಫಿಶಿಂದು. ಇದೆಲ್ಲ ನೂಡಲ್ಸ್ ಟೈಪು. ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ಫ್ರಾನ್ಸು ಫಿಶ್ಶು ಸೂಪರ್. ಓಪ್ ಕಫೆ, ಇಟಾಲಿಯನ್ ಸ್ಲೋ ಕಿಂಗ್, ಫ್ರೆಂಚ್
ಗೋವಾ ಥರ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಪಾಂಡಿಚೇರಿ ಅಷ್ಟೊಂದೆಲ್ಲ ಇಲ್ಲ, ಸುಮಾರು ಇಟ್ಟವ್ರು ಅಷ್ಟೇ, ಅಂತ ಏನೋ ಇಲ್ಲ. ಗೋವಾ ಥರ ಇಲ್ಲ. ಮಾರ್ಕೆಟ್ ಎಲ್ಲ ಖಾಲಿ ಆಗಿದೆ. ಟಾಯ್ಲೆಟು ಕಾಣಿಸ್ತಿದೆಯಲ್ಲ, ಅದೇ ವೈಟ್ ಹೌಸ್. ಹೆಲಿಕಾಪ್ಟರ್ ನೋಡಿ, ಹೌದಾ ವೈಟ್ ಹೌಸ್. ಈ ಜಾಗನೆಲ್ಲ ಕರೀತಾರೆ ವೈಟ್ ಹೌಸ್ ಅಂತ. ಇವಾಗ ವಾಕಿಂಗ್ ಈಗ ಸಕ್ಕತ್ತಾಗಿದೆ. ಬಿಸ್ತಿಲ್ಲ, ಫುಲ್ಲು ಗಾಳಿ ಬರ್ತಾಯಿದೆ, ಸಗದಾಗಿದೆ ವಾಕಿಂಗ್ ಎಲ್ಲ ಮಾಡೋಕ್ಕೆ. ಈ ರೋಡ್ ನೋಡ್ರಿ ನೀವು, ಇಲ್ಲಿವರೆಗೂ ಐತೆ. ಇಲ್ಲಿ ಗಾಡಿ ಬಿಡೋದಿಲ್ಲ ಈ ರೋಡಲ್ಲಿ, ಜಸ್ಟ್ ವಾಕಿಂಗ್ ಮಾಡಬೇಕಷ್ಟೇ. ಓಲ್ಡ್ ಲೈಟ್ ಹೌಸ್. ಹೋಟೆಲ್ ಮೇಲ್ಗಡೆ ಹೋಟೆಲ್ ಇದು ಯಾವ ಥರ ಇದೆ ರೆಸ್ಟೋರೆಂಟು. ಇಲ್ಲಿ ಬೀಚ್ ವ್ಯೂ ಇದೆ ಈ ಸೈಡು. ಪಕ್ಕ ಇರೋದು ವೈಟ್ ಹೌಸು, ಸಿಟ್ಟಿಂಗ್ ಏರಿಯಾಸು ಇಲ್ಲ ನೋಡಿ. ಇನ್ನೂ ಬಂದಿಲ್ಲ, ಸಾಯಂಕಾಲ ಫುಲ್ ಆಗಿಬಿಡ್ತಾರೆ ಇದು. ನೈಟ್ ಟೈಮ್ ನೋಡಿ ಯಾವ ಥರ ಕಾಣಿಸ್ತಿದೆ, ಮಸ್ತಾಗಿ ಫುಲ್. ಇಲ್ಲೆಲ್ಲ ವಾಕಿಂಗ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಗಾಡಿಗಳು ಬರೋಂಗಿಲ್ಲ, ಈ ಥರ ಬ್ಯಾರಿಗೇಟ್ ಹಾಕಿದ್ದಾರೆ. ಫುಲ್ಲೆಲ್ಲ ಹಿಂಗೆ ಕೂತ್ಕೊಂಡಿರ್ತಾರೆ. ಇಲ್ಲೇ ಬೀಚ್ ಮುಂದೆನೇ ಕೂತ್ಕೊಬೋದು. ದೂರ ಇದಪ್ಪ, ಅಲ್ಲಿವರೆಗೆ ಇದೆ. ಔರಾ ಕಫೆ ಏನೇನಿದೆ ನೋಡೋಣ ಬನ್ನಿ. ಔರಾ ಕಫೆಯಲ್ಲಿ ಡೆಸರ್ಟ್ಸು, ಐಸ್ ಕ್ರೀಮ್, ಸ್ಟ್ರಾಬೆರಿ ಸೆಲೆಸ್ಟಾ ಚೀಸ್ ಕೇಕ್ ಟ್ರೈ ಮಾಡೋಣ ಒಂದು. ಈ ಕಡೆ ಇದೆ ಬಟ್ಟೆ ಅಂಗಡಿ, ಬ್ಲೇಡ್ ಇರಬೇಕಿದು. ಈ ಜೂಕ ಒಳಗೆ ಒಂದು ಇದನ್ನು ತಗೊಂಡೆ, ಸ್ಟ್ರಾಬೆರಿ ಚೀಸ್ ಕೇಕು. ಚೆನ್ನಾಗಿದೆ. ಒಂದು ಇದು ಸ್ಟ್ರಾಬೆರಿ ಸೆಟ್ಲಾಗೆ ಚೀಸ್ ಕೇಕ್ ತಗೊಂಡೆ ಒಂದು, ಚೆನ್ನಾಗಿತ್ತು, ಸುಮಾರಾಗಿತ್ತು. ಒಂದು ಇದು ನಾನು ತಗೊಂಡಿದ್ದೀನಿ. ಇಂಗ್ಲೀಷ್ ಚಾಕ್ಲೇಟ್ ಅದೊಂದು ಪಾರ್ಸಲ್ ತಗೊಂಡಿದ್ದೀನಿ ಈ ಕಫೆಯಲ್ಲಿ, ಝೋಕಾ ಚಾಕ್ಲೇಟ್ ಕಫೆ. ಇಲ್ಲ ಇದು ನೋಡಿ ಮೆನು ಕಾರ್ಡ್ ಇಲ್ಲ ಇಟ್ಬಿಟ್ಟು. ಫ್ರೆಂಚ್ ಫ್ರೈಸು, ಸ್ಯಾಂಡ್ವಿಚ್ಚು, ಐಸ್ ಕೋಲ್ಡು,